ದೆಹಲಿಯ ಚುನಾವಣೆ ತಯಾರಿಗಳು ಭರ್ಜರಿಯಾಗಿ ನಡೀತಾ ಇದೆ. ಅದರಲ್ಲೂ ಆಮ್ ಆದ್ಮಿ ಪಕ್ಷ ಎಲ್ಲ ರೀತಿಯಾದಂತಹ ರಣತಂತ್ರಗಳನ್ನು ಹೆಣಿತಾ ಇದೆ. ಬಟ್ ಈಗ ಅಲ್ಲಿ ನಿರಂತರವಾಗಿ ಸಾಕಷ್ಟು ಆರೋಪಗಳು ಪ್ರತ್ಯಾರೋಪಗಳು ಬರ್ತಾನೆ ಇರುತ್ತೆ. ಯಾಕಂತ ಹೇಳಿದ್ರೆ BJP ಕೂಡ ಅಷ್ಟೇ. ಬಟ್ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾ ಇದೆ. ಅದರ ಜೊತೆಗೆ ಜಾಸ್ತಿ ಆಮ್ ಆದ್ಮಿ ಪಕ್ಷಕ್ಕಿಂತ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದರೂ ಕೂಡ ವಿಧಾನಸಭೆಯಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಒಂದು ಆಸೆ ಕನಸನ್ನು ಕಾಣ್ತಾ ಇದೆ. ಈಗ ಆಮ್ ಆದ್ಮಿ ಪಕ್ಷ ಆರೋಪವನ್ನು ಮಾಡ್ತಾ ಇರೋದು ವಾಮ ಮಾರ್ಗದಲ್ಲಿ ದಿಲ್ಲಿಯನ್ನು ಗೆಲ್ಲೋಕೆ BJP ಸಂಚು ರೂಪಿಸಿದೆ ಅನ್ನುವಂಥ ಆರೋಪವನ್ನು ಮಾಜಿ CM ಅರವಿಂದ ಕೇಜ್ರಿವಾಲ್ ಅವರು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಅವರ ಮೇಲೆ ED ದಾಳಿ ಆಯಿತು, ಅವರು ಜೈಲಿಗೆ ಹೋದರು. ಅದಾದಮೇಲೆ ಅತೀಶಿಯವ್ರನ್ನ CM ಮಾಡಿದರು. ಅವರ ಕ್ಯಾಬಿನೆಟ್ನ ಹಲವಾರು ಸಚಿವರನ್ನ ಜೈಲಿಗೆ ಕಳಿಸುವಂಥ ಪ್ರಯತ್ನಗಳಾಯಿತು ಅನ್ನುವಂಥ ಆರೋಪವನ್ನು ಇದೇ ಆಮ್ ಆದ್ಮಿ ಪಕ್ಷದವರು ಮಾಡಿದರು. ಅಂದರೆ ವಾಮ ಮಾರ್ಗದಲ್ಲಿ, ಅಂದರೆ ಆಮ್ ಆದ್ಮಿ ಪಕ್ಷದ ಕೆಲವು ನಾಯಕರಿಗೆ ಆಮಿಷವನ್ನು ಒಡ್ಡಲಾಗ್ತಾ ಇದೆ, ಜೊತೆಗೆ ಆಸೆಗಳನ್ನು ತೋರಿಸ್ತಾ ಇದ್ದಾರೆ. ಫೆಬ್ರವರಿಯಲ್ಲಿ ಚುನಾವಣೆ ಬರುತ್ತೆ. ಬಟ್ ಇಲ್ಲಿ ಶತಾಯಗತಾಯ ಆಮ್ ಆದ್ಮಿ ತಮ್ಮ ಅಸ್ತಿತ್ವವನ್ನು ಮತ್ತೆ ಮರುಸ್ಥಾಪಿಸಬೇಕು, ಅಂದರೆ ಮುಖ್ಯಮಂತ್ರಿ ಗಾದಿಗೆ ಏರಬೇಕು ಅಂಥೇಳಿ ಸಾಕಷ್ಟು ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಿರಂತರವಾಗಿ ಬಳಕೆ ಮಾಡಿಕೊಳ್ತಾ ಇರೋದು ಈಗ ಅರವಿಂದ ಕೇಜ್ರಿವಾಲ್ ಅವರು ED ಮತ್ತು CBI ಜೊತೆಗೆ IT ಈ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ನಮ್ಮ ಪಕ್ಷದ ನಾಯಕರನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳನ್ನು ನಿರಂತರವಾಗಿ ಇವರು ಮಾಡುತ್ತಾ ಇದ್ದಾರೆ ಅನ್ನೋದು. ಅದರ ಜೊತೆಗೆ BJP ಅದರಲ್ಲೂ ಕೇಂದ್ರದ ನಾಯಕರು ಕೆಲವೊಂದಿಷ್ಟು ಈ ಚುನಾವಣೆಗೆ ಸಂಬಂಧಪಟ್ಟಂತೆ ವಾಮ ಮಾರ್ಗದ ಮೂಲಕ, ಅಂದರೆ ವಾಮ ಮಾರ್ಗದ ಮೂಲಕ ಅಂತ ಹೇಳಿದ್ರೆ ಮತದಾರರ ಪಟ್ಟಿ ಏನಿದೆ ಆ ಪಟ್ಟಿಯಿಂದ ಕೆಲವೊಂದಿಷ್ಟು ಹೆಸರುಗಳನ್ನು ಡಿಲೀಟ್ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಇದೇ ಅರವಿಂದ ಕೇಜ್ರಿವಾಲ್ ಅವರು ಮಾಡಿದ್ದಾರೆ. ನೋಡಿ, ಅವರು ಶಪಥವನ್ನು ಮಾಡಿದ್ದಾರೆ. ಆಪರೇಷನ್ ಕಮಲ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಇವರು. ನೋಡಿ, 7500 ಮತದಾರರ ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೆ, ಅಂದರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ವೋಟರ್ ಲಿಸ್ಟನ್ನು ಚೇಂಜ್ ಮಾಡೋದು ಅಥವಾ ಕೈ ಬಿಡೋದು ಮತದಾರರ ಪಟ್ಟಿಯಿಂದ, ಅದರ ಜೊತೆಗೆ ಹೆಸರನ್ನು ಸೇರ್ಪಡೆ ಮಾಡೋದು. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 7500 ಮತದಾರ ಹೆಸರನ್ನು ಇವರು ಎಕ್ಸ್ಟ್ರಾ ಸೇರ್ಪಡೆ ಮಾಡ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಮಾಡಿದ್ದಾರೆ. ಚುನಾವಣಾ ಆಯೋಗ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಮ್ ಆದ್ಮಿ ಪಕ್ಷ ಈಗ ಆಗ್ರಹವನ್ನು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಸಹಜವಾಗಿಯೇ ಕೇಂದ್ರ ಸರ್ಕಾರ BJP ಇರೋದ್ರಿಂದಾಗಿ ಚುನಾವಣಾ ಆಯೋಗದ ಮೇಲೆ ಸಾಕಷ್ಟು ರೀತಿಯಾದಂತಹ ಅನುಮಾನಗಳು ಇತ್ತೀಚೆಗೆ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅವರು ಕಂಟ್ರೋಲಲ್ಲಿರೋದ್ರಿಂದಾಗಿ ತಿರುಚ್ತಾ ಇದ್ದಾರೆ. ಅದರಲ್ಲೂ ಇತ್ತೀಚೆಗೆ ನಾವು ಮಹಾರಾಷ್ಟ್ರದಲ್ಲಿ ನೋಡಿದ್ವಿ ಆ ರೀತಿಯಾದಂಥ ಆರೋಪಗಳನ್ನು. ಈಗ ಅದು ದೆಹಲಿಯಲ್ಲಿ ಶುರುವಾಗಿದೆ. ಅಂದರೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹೆಸರೇ ಇಲ್ಲದಂತಹ 18 ವರ್ಷವೇ ಮೀರದಂತಹ ಆ ವ್ಯಕ್ತಿಗಳ ಹೆಸರನ್ನು ಸೇರ್ಪಡೆ ಮಾಡ್ತಾ ಇದ್ದಾರೆ. ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ನೇರವಾಗಿ ಅರವಿಂದ ಕೇಜ್ರಿವಾಲ್ BJP ಕಡೆಗೆ ಮಾಡ್ತಾ ಇದ್ದಾರೆ. ಇನ್ನು ಈಗ ಚುನಾವಣಾ ಆಯೋಗ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು ಅಂತ ನೋಡಿ ಸತ್ತವರ ಹೆಸರನ್ನು ಕೂಡ ಇಲ್ಲಿ ಸೇರ್ಪಡೆ ಮಾಡ್ತಾ ಇದ್ದಾರಂತೆ. ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ರೀತಿಯಾದಂತಹ ಆರೋಪಗಳು ಕೇಳಿ ಬಂದಿತ್ತು. ಹೆಸರೇ ಡಿಲೀಟ್ ಆಗಿಬಿಡ್ತಾ ಇದೆ, ಜೊತೆಗೆ ಆ ಹೆಸರು ಇಲ್ಲದಂಥವ್ರದ್ದು ಕೂಡ ಸೇರ್ಪಡೆ ಮಾಡಲಾಗಿದೆ ಅಂಥೇಳಿ. ಬಟ್ ಏನೇ ಆದರೂ ಈಗ ರಾಜಕೀಯ ಜಟಾಪಟಿಗೆ ಈ ವಿಚಾರ ಈಗ ಕಾರಣ ಆಗ್ತಾ ಇದೆ.